ಇನ್ನು ಈ ಎಕ್ಸಿಟ್ ಪೋಲ್ನ ವಿವರಗಳು ಏನು ಬೇಕಾದಿರಲಿ, ಆದರೆ ಖಂಡಿತವಾಗಲೂ ನಾವು ಗೆಲ್ತೀವಿ. 3ಕ್ಕೆ 3 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ಉಪಚುನಾವಣೆ ಏನಾಯಿತು ಕರ್ನಾಟಕದಲ್ಲಿ, 3ಕ್ಕೆ 3 ಕ್ಷೇತ್ರಗಳನ್ನು ಗೆಲ್ತೀವಿ ಎನ್ನುವಂಥ ವಿಶ್ವಾಸವನ್ನು ಮಲ್ಲಿಕಾರ್ಜುನ್ ಖರ್ಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ನಮಗೆ ನಿರೀಕ್ಷೆ ಅಂತೂ ಇದೆ, ಕೆಲಸ ಮಾಡಿದ್ದೇವೆ. ನೋಡಮ್, ನಾಳೆ ಒಂದು ದಿವಸ ಉಳಿದಿದೆ, ಅದು ನಾಳೆ ಗೊತ್ತಾಗ್ತದೆ. ಈಗ ನಾವು ಸುಮ್ಮನೆ ಏನು ಹೇಳಿದ್ರು ಹೂವಾಪೋ ಮೇಲೆ ಹೇಳ್ದಂಗೆ, ಬಟ್ ನಾವು ಬೆಟರ್ ಪರ್ಫಾರ್ಮ್ ಮಾಡಿದ್ದೇವೆ. ನಾನು ಸ್ವತಃನೂ ಕೂಡ ಸುಮಾರು 16 ಮೀಟಿಂಗ್ಗಳು ಮಾಡಿದ್ದೇನೆ. ಪ್ರತಿಯೊಂದು ರೀಸನ್ದಾಗ ಹೋಗಿದ್ದೇನೆ. ಇಲ್ಲೇ ಆಗಲಿ ಮತ್ತು ನಮ್ಮ ಜಾರ್ಖಂಡ್ನಲ್ಲೇ ಆಗಲಿ ನಾವು ಹೋಪ್ ಇಟ್ಕೊಂಡಿದ್ದೇವೆ, ಬರ್ತದೆ ಅಂತಕ್ಕಂಥದ್ದು ನಮಗೆ ಒಂದು ಖಾತ್ರಿ ಇದೆ. ನೋಡೋಣ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಡೇ ಟು ಡೇ. There is a close fight. There is a close fight. ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು. ಗೊತ್ತಾಯ್ತಾ? ನನಗೆ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು, ನಾವು ಎಡ್ಜಿನ ಇದೆ, ನಮ್ಗೆ ಎಡ್ಜಿದೆ ಅಂತ ಹೇಳ್ತಾರೆ. ಬಟ್ ನಾನು ಇಡೀ ರಾಜ್ಯನೆಲ್ಲ ನೋಡೋಕ್ಕೆ ಹೋಗಿಲ್ಲ. ನಾವು ಹೋಗಿರೋದು 4 ಕಾನ್ಸ್ಟಿಟ್ಯೂನ್ಸಿಗಳಿಗೆ. ಸೊ ಅದರಿಂದ 288 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ. ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ. ಕಾರ್ಯಕರ್ತರು ಹೇಳೋದು, ಲೀಡರ್ಗಳು ಹೇಳೋದು, ಅದ್ರ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಅಭಿಪ್ರಾಯ. 3 ಗೆಲ್ತೀವಿ, ಇಷ್ಟೇ ಗೆಲ್ತೀವಿ, ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕೆ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ, ನಾನು 2 ದಿನ ಹೋಗಿದ್ದೆ ಚನ್ನಪಟ್ಟಣಕ್ಕೆ, ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಭಾಳ ಜನ ಹೋಗಿದ್ರು. ಇವ್ರೆಲ್ಲರದ್ದು ಅಭಿಪ್ರಾಯ ಏನು ಅಂತಂದರೆ ನಾವು ಗೆಲ್ತೀವಿ.